ಎಸೆನೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಂತೆ ಸಮಸ್ಯೆಗಳ ಸರಮಾಲೆ ಅದರಲ್ಲೂ ಗ್ಯಾಸ್ ಸಮಸ್ಯೆಗಳ ಸರಮಾಲೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಕೂಡ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಸೌದೆ ಒಲೆಯತ್ತ ಎಷ್ಟೋ ಹೋಟೆಲ್ಗಳು ಈಗ ಮುಖ ಮಾಡ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹುತೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಸೌದೆ ಒಲೆಯತ್ತ ಎಷ್ಟೋ ಹೋಟೆಲ್ಗಳು ಈಗ ಮುಖ ಮಾಡ್ತಾ ಇದ್ದಾವೆ. ಬಹುತೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡೋಕೆ ಮುಂದಾಗಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ. ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರಿತಾ ಇದ್ದಂತೆ ಹೋಟೆಲ್ ಮಾಲೀಕರು ಬೇರೆ ಆಪ್ಷನ್ ಇಲ್ಲ. ಈಗ ನಾವು ಜೀವನ ನಡೆಸಬೇಕು, ನಮ್ಮ ಉದ್ಯಮ ನಡಿಬೇಕು, ಮುಂದುವರಿಬೇಕು ಅಂದ್ರೆ ನಾವು ಬೇರೆ ಏನಾದ್ರೂ ಆಲ್ಟರ್ನೇಟಿವ್ ನಿರ್ಧಾರವನ್ನ ಮಾಡ್ಕೋಬೇಕು ಅಂತ ಮುಂದಾಗ್ತಾ ಇರುವಂತದ್ದು. ಎಷ್ಟೋ ಜನ ಬಾಗಿಲು ಮುಚ್ಕೊಂಡು ಮನೇಲಿ ಕೂರುವಂಥವ್ರು ಬೇರೆ ಏನಾದ್ರೂ ನಿರ್ಧಾರಗಳನ್ನ ಮಾಡ್ಕೋತಾ ಇದ್ದಾರೆ. ಈ ಕಡೆ ಬೇರೆ ಏನು ನಮಗೆ ಕೆಲಸ ನಂಬ್ಕೊಂಡಿರೋಕ್ಕಾಗಲ್ಲ, ನಮಗೆ ಹೋಟೆಲ್ಲೇ ಈಗ ಆಧಾರ ಅಂತ ಇರುವಂಥವ್ರು ಮಾಡ್ಕೊಂಡಿರುವಂತ ಆಲ್ಟರ್ನೇಟಿವ್ ನಿರ್ಧಾರ ಸೌದೆ ಒಲೆಗೆ ಮೊರೆ ಹೋಗ್ತಾ ಇರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಯಲ್ಲಿ ಕೂಡ ಕಮರ್ಷಿಯಲ್ ಗ್ಯಾಸ್ಗೆ ಅಭಾವ ಉಂಟಾಗಿರತಕ್ಕಂಥದ್ದು. ಕಳೆದ 15 ದಿನಗಳಿಂದ ಕೂಡ ಏನು ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಅಭಾವ ಉಂಟಾಗಿತ್ತು. ಅದಾದ ಬೆನ್ನಲ್ಲೇ ಮತ್ತೆ ಜಿಲ್ಲಾಡಳಿತ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂಥ ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ ಆಗಿರ್ಬೋದು, ಅದೇ ರೀತಿ ಡೊಮೆಸ್ಟಿಕ್ ಗ್ಯಾಸ್ ಆಗಿರ್ಬೋದು, ಯಾವುದೇ ರೀತಿ ಅಭಾವ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ಈಗ ಬೆಳಗಾವಿಯಲ್ಲಿ ಅನೇಕ ಹೋಟೆಲ್ಗಳು ಕೂಡ ಈಗ ಕಮರ್ಷಿಯಲ್ ಗ್ಯಾಸನ್ನು ಹೊರತುಪಡಿಸಿ ಈಗ ಒಲೆಗೆ ಮೊರೆ ಹೋಗಿರ್ತಕ್ಕಂಥದ್ದು. ಸದ್ಯ ನಾವು ಇರ್ತಕ್ಕಂಥದ್ದು ಆರ್ಟಿಒ ಸರ್ಕಲ್ನಲ್ಲಿ ಇರ್ತಕ್ಕಂಥ ಸೂರ್ಯಪ್ರಕಾಶ್ ಹೋಟೆಲ್ನಲ್ಲಿ ಇರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಈ ಹೋಟೆಲ್ ವಡ ಆಗಿರ್ಬೋದು ಮತ್ತು ಅದೇ ರೀತಿ ಪಡ್ ಆಗಿರ್ಬೋದು, ಈ ಹೋಟೆಲ್ ಫೇಮಸ್ ಆಗಿತ್ತು. ಆದರೂ ಕೂಡ ಈಗ ಸದ್ಯ ಇವರು ಒಲೆಯ ಮೇಲೆ ವಡ ಆಗಿರ್ಬೋದು, ಅದೇ ರೀತಿ ಪಡ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಸರಿಯಾಗಿ ಕುಕ್ ಆಗಲ್ಲ ಅಂತ ಹೇಳಿ ಈಗ ಪಲಾವ್ ಆಗಿರ್ಬೋದು, ಪುರಿ ಬಾಜಿ ಆಗಿರ್ಬೋದು ಅದರ ಮೊರೆ ಹೋಗಿರ್ತಕ್ಕಂಥದ್ದು. ಸದ್ಯ ಈಗ ನಾವು ಇರ್ತಕ್ಕಂಥ ಹೋಟೆಲ್ನ ಒಳಗೆ ಅಡುಗೆ ಮಾಡೋ ಭಾಗದಲ್ಲಿ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಒಲೆಯ ಮೇಲೆ ಈಗ ಒಂದು ರೀತಿಯಾಗಿ ಇವರು ದೋಸೆಯನ್ನು ಮಾಡ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇರ್ಬೋದು. ಅದೇ ರೀತಿಯಾಗಿ ಈ ಹಿಂದೆ ಕೂಡ ಇದು ಈ ಸೂರ್ಯಪ್ರಕಾಶ್ ಹೋಟೆಲ್ ಏನಿದೆ, ವಡ ಆಗಿರ್ಬೋದು, ಅದೇ ರೀತಿ ಪಡ್ ಆಗಿರ್ಬೋದು, ಬೆಳಗಾವಿಯಲ್ಲಿ ಆರ್ಟಿಒ ಸರ್ಕಲ್ ಬಳಿ ಇದೊಂದು ರೀತಿಯಾಗಿ ಫೇಮಸ್ ಆಗಿತ್ತು. ಆದರೆ ಈಗ ಅವರು ಈಗ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಈಗ ಒಲೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಗೆ ಯಾವ ರೀತಿಯಾಗಿ ಅಂದರೆ ಈಗ ತೊಂದರೆ ಆಗ್ತಾ ಇದೆ ಅಂತ? ಗ್ಯಾಸ್ ಇಲ್ರಿ, ಗ್ಯಾಸ್ ಸಂಬಂಧನ ತೊಂದರೆ ಆಗ್ತೈತ್ರಿ. ನಾವೆಲ್ಲ ಒಲೆ ಮೇಲೆ ಮಾಡತ್ತವ್ರು, ಒಲೆ ಮೇಲೆ ಅಂದ್ರೆ ನೆಟ್ಟಗೆ ಸರಿಯಾಗಿ ಆಗ್ತಿಲ್ರಿ ಅವು. ಆದರೂ ಕಸ್ಟಮರ್ನಾಗ ಹೊಳ್ಳಿ ಹೋಗ್ತಾರಂದು ನಮಗಾಗಿ ಅದಕ್ಕೆ ಒಟ್ಟು ಸಿಟಿ ಊರಾಗ ಬಂದು ದುಡ್ದು ಉಣ್ಣಾತೇವೆ ಅಂದ ಕೂಡಲೇ ರೀ ನಾವು ಹೆಂಗಾರೆ ನಡ್ಸ್ಕೊತ ಹೊಂಟಿದ್ದೇವ್ರಿ. ಆದರೂ ಒಂದೇ ಟೈಮೇ ಮಾಡತ್ತೇವ್ರಿ. ಎರಡು ಟೈಮ್ ಮಾಡ್ತಿದ್ರು, ಸಾಯಂಕಾಲ ಬಜ್ಜಿ ಬಡಂಗ್ ಗಿರ್ಮಿಟ್ ಅಲ್ಲ ರೀ. ಈ ಗ್ಯಾಸ್ ಕುಡ್ದಾಗನ ಒಂದೇ ಟೈಮ್ ಬಿಸಿಲಾಗಲಿ ಏನಾಗಲಿ ಒಟ್ಟು ಹಂಗೆ ಮಾಡೋಕೆ ಹಿಡಿದೇವ್ರಿ ನಾವು. ಈಗ ನಿಮ್ಮ ಹೋಟೆಲ್ ಏನಿದೆ ಅಲ್ಲ, ವಡ ಆಗಿರ್ಬೋದು, ಪಡ್ ಆಗಿರ್ಬೋದು ಫೇಮಸ್ ಆಗಿತ್ತು. ಅದರಿಂದ ನಿಮ್ಮ ಜೀವನ ಒಳ್ಳೆ ಸರಳವಾಗಿ ನಡೀತಾ ಇತ್ತು. ಈಗ ಸದ್ಯ ನೀವು ಬೇರೆ ಏನು ಮಾಡ್ತಾ ಇದ್ದೀರಾ? ಕಸ್ಟಮರ್ ಏನು ಬರ್ತಾ ಇದ್ದಾರಾ ಅಥವಾ ನೀವೀಗೇನು ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ? ಕಸ್ಟಮರ್ ಕಮ್ಮಿ ಆಗೈತಲ್ರಿ. ಈಗ ನಾವು ಅಂಗಡಿನ ಸರಿಯಾಗಿ ಚಾಲೂ ಮಾಡಾನಿಲ್ರಿ, ಗ್ಯಾಸ್ ಇಲ್ಲಾರ್ಕ ನನ್ನ ಕಸ್ಟಮರ್ ಕಡಿಮೆ ಆಗೈತ್ರಿ. ಈಗ ಅಂದರೆ ಈಗ ನೀವು ಏನು ಹೇಳ್ತಾ ಇದ್ದೀರಿ? ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಈ ರೀತಿ ನಿಮ್ಗೆ ತೊಂದರೆ ಆಗ್ತಾ ಇದೆ, ಸರ್ಕಾರ ಯಾವ ರೀತಿ ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಕಂತೇಳಿ? ನಮ್ಗೆ ಅದೇನು ಇದನ್ನ ಗೊತ್ತಾಗಂಗಿಲ್ಲ ರೀ. ನಮ್ಗೇನು ಅಂದರೆ ಸರ್ಕಾರ ಗ್ಯಾಸ್ ನಿಮಗೆ ಸಿಗ್ಬೇಕಂತೇಳಿ ಏನಾದರೂ ಆಗ್ರಹ ಮಾಡ್ತೀರಾ ಅಂತೇಳಿ? ಗ್ಯಾಸ್ ಕೊಟ್ರನಲ್ಲ, ಗ್ಯಾಸೇ ಕೊಡಾನಿಲ್ರಿ. ಆದ್ರೂ ಮತ್ತು ನಾವು ಹಂಗೆ ಮಾಡತ್ತೇವೆ. ನಾವು ಹೊಟ್ಟೆ ತುಂಬ್ಕೋ ಸಂಬಂಧ ಹೆಂಗಾರೆ ಮಾಡತ್ತಾರ. ಗ್ಯಾಸ್ ಅಂತ ಇಲ್ಲ ಅನ್ನತ್ತಾರೆ. ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಹೇಳತ್ತಾರ. ಮತ್ತು ಒಂದೇಳೆ ಕೇಳಿದ್ರೆ ಗ್ಯಾಸ್ ಬರಂಗಿಲ್ಲ, ಎಲ್ಲಿದು ಕೊಡೋನು ಅಂತಾರೆ. ಹಿಂಗಾಗಿ ನಾವು ಒಟ್ಟು ಹೊಲಿ ಮೇಲೆ ಮಾಡತ್ತೇವೆ. ಮಧ್ಯಾಹ್ನ 2 ಗಂಟೆ ತನಕ ಮಾಡ್ತೇವೆ, 2 ಗಂಟೆಗೆ ಬಂದ್ ಮಾಡ್ತೇವೆ ರೀ. ಆಗ ಮೊದಲು 2 ಟೈಮ್ ಮಾಡ್ತಿದ್ದವ್ರು ನಾವು. ಈಗ ಬಜ್ಜಿ ಬಡಂಗ ಎಲ್ಲ ಬಂದ್ ಮಾಡಿದೇವ್ರಿ. ಇದು ನಾಷ್ಟ ಅಷ್ಟ ಕೊಡ್ತೇವೆ ರೀ. ಈಗ ಸದ್ಯ ಹೋಟೆಲ್ ಮಾಲಕರು ಹೇಳ್ತಾ ಇರುವಂಥದ್ದು, ನಮಗೆ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಗ್ಯಾಸ್ ಕೊಡ್ತಾ ಇಲ್ಲ. ನಾವು ಅವ್ರಿಗೆ ಫೋನ್ ಮಾಡಿದರೂ ಕೂಡ ಯಾವುದೇ ರೀತಿ ಗ್ಯಾಸ್ ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನಮಗೆ ಏನು ಅನಾನುಕೂಲ ಆಗಿದೆ ಗ್ಯಾಸನ್ನು ಕೊಡಬೇಕಂತೇಳಿ ಹೋಟೆಲ್ ಮಾಲಕರ ಆಗ್ರಹ ಆಗಿರ್ತಕ್ಕಂಥ. ಕ್ಯಾಮ್ರಾಮನ್ ಶಿವ ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ.